ಈಗಾಗಲೇ ನಮ್ಮ ದಾಳಿಂಬೆ ಬೆಳೆಗಾರರೆಲ್ಲರದು ಮೇಜರಾಗಿ ಒಂದು ಸಮಸ್ಯೆ ಅನ್ನೋದು ಕೂಡ ಬರ್ತಾ ಇದೆ. ಏನಂದರೆ ಫ್ಲವರ್ ಅನ್ನೋದು ಕೂಡ ಕಚ್ಕೊಂತ ಇಲ್ಲ. ಅದರಿಂದ ನಮ್ಮ ಸುನೀಲ್ ತಮ್ಮಡೆ ಸರ್ ಅವರು ಕೂಡ ನಮ್ಮ ಜೊತೆಗೂ ಕೂಡ ಇದ್ದಾರೆ. ಅವ್ರ ಹತ್ರ ಒಂದೆರಡು ಸಲಹೆ ಕೂಡ ತೊಗೊತಾ ಇದ್ದೀನಿ. ನಿಮ್ಗೆ ನಮ್ಮ ರೈತರಿಗೋಸ್ಕರ ಈ ಸಲಹೆ ಅನ್ನೋದು ಕೂಡ ತಗೊತಾ ಇದ್ದೀರಿ ಸರ್. ಆಲ್ರೆಡಿ ಮೇಜರಾಗಿ ನಮ್ಮ ರೈತರದ್ದೆಲ್ಲರದು ಫ್ಲವರ್ ಅನ್ನೋದು ಕಚ್ಕೊಂತ ಇಲ್ಲ. ಅತಿ ಹೆಚ್ಚಾಗಿ ಮೇಲ್ ಫೀಮೇಲ್ ಫ್ಲವರ್ಸ್ ಅನ್ನೋದು ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ನಮ್ಮ ರೈತರಿಗೆ ಏನು ಸಲಹೆ ಕೊಡ್ಬೋದು ಸರ್? ಏನಾಗಿದೆ, ಇತ್ತೀಚೆಗೆ ನಮ್ಮ ಈ ಬೆಂಗಳೂರು ಸುತ್ತಮುತ್ತ ಕ್ಷೇತ್ರದಲ್ಲಿ ಸುಮಾರು ಒಂದು 10-15 ವರ್ಷದಿಂದ ದಾಳಿಂಬೆ ಬೆಳೀತಿದ್ದಾರೆ. ಮೊದಲು ವಾತಾವರಣ ತುಂಬ ಚೆನ್ನಾಗಿತ್ತು. ಅವರೇಜ್ ಟೆಂಪ್ರೇಚರ್ 28 ಡಿಗ್ರಿಯಿಂದ 32 ಡಿಗ್ರಿ ತನಕ ನಡೀತಾ ಇತ್ತು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸರಳವಾಗಿ ಈಗ ಯಾವುದೋ ಒಂದು ಫ್ಲವರ್ ಇಂಡಕ್ಷನ್ ಆಗಬೇಕಾದ್ರೆ ನಾವು ಇದಕ್ಕೆ ಜನರಲಾಗಿ ಬೆಂಗಳೂರು ಸುತ್ತಮುತ್ತ ಬೆಳೆಗಳಿಗೆ ಬೆಂಗಳೂರು ಬಹಾರ ಅಂತ ಕರೆಯೋದು. ಇಡೀ ದೇಶದಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಎಲ್ಲಿ ಇದಕ್ಕೆ ಲೇಟ್ ಅಂಬೆ ಬಹಾರ ಅಂತ ಹೇಳಿ ಬೇರೆ ಭಾಷೆಯಲ್ಲಿ ಕರೀತಾರೆ. ನಾವಿಲ್ಲಿ ಬೆಂಗಳೂರು ಬಹಾರ ಅಂತ ಕರಿತೇವೆ. ಬಟ್ ಈ ವರ್ಷದ ಟೆಂಪ್ರೇಚರ್ ಏನಾಗಿದೆ ಅಂದರೆ, ಬೇರೆ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದಾಗೆ ಲಾಸ್ಟ್ ಒಂದು 5-10 ವರ್ಷದ ಬದಲಾವಣೆಯಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿದೆ. ಯಾವಾಗಲೂ ಈ ಟೆಂಪ್ರೇಚರ್ ಈ ಭಾಗ ಅನುಭವಿಸಲಿಲ್ಲ. ಸಡನ್ನಾಗಿ ಇವೆಲ್ಲ ಟಿಶ್ಯೂ ಕಲ್ಚರ್ ಇರೋದು ವತಿಯಿಂದ ಜನರಲಾಗಿ ಏನಾಗುತ್ತೆ ಅಂದರೆ, ಇದರಲ್ಲಿ ಅದು ಆಪ್ಟಿಮಮ್ ಟೆಂಪ್ರೇಚರ್ ಬೇಕು. ಸಡನ್ನಾಗಿ ಏನಾಗಿತ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ತುಂಬ ಮೋಡ ಇದ್ದು ಗಿಡ ಡೆವಲಪ್ಮೆಂಟ್ ಆಗಲಿಲ್ಲ, ಫೋಟೋಸಿಂಥೆಸಿಸ್ ಆಗಲಿಲ್ಲ, ಗಿಡ ಸ್ಟ್ರೆಸ್ಸಿಗೆ ಹೋಗಲಿಲ್ಲ, ಅದರಲ್ಲಿ ಇರೋದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಅಕ್ಯುಮುಲೇಷನ್ ಆಗಲಿಲ್ಲ. ಜನ ಏನು ಮಾಡಿದ್ದಾರೆ, ಬೇಗ ಐಕ್ರಲ್ಲಿ ಹೊಡಿಬೇಕಂತೇಳಿ ಸುಮಾರು ಜನ ಫೆಬ್ರವರಿಗೆ ಹೊಡೆದ್ರು. ಬಟ್ ಅದು ನಾನಾ ಥರ ಕಾರಣವತಿಯಿಂದ ಅದು ಫಿಮೇಲ್ ಫ್ಲವರ್ಸ್ ಬರೋದು ಹೊತ್ತಿತ್ತು, ಮೇಲ್ ಫ್ಲವರ್ಸ್ ಬರೋದು ಸುಮಾರು ಫ್ಲವರ್ಸೇ ಬರಲಿಲ್ಲ. ಏನಾಗಬೇಕಾದ್ರೆ, ಯಾವುದೋ ಒಂದು ಗಿಡದಲ್ಲಿ ಸರಿಯಾಗಿ ಫ್ಲವರ್ ಬರಬೇಕಾದ್ರೆ ಮಿನಿಮಮ್ 4 ಮಂತ್ಸ್ ಸ್ಟ್ರೆಸ್ಸಿಗೆ ಹೋಗ್ಬೇಕು. ಗಿಡ 4 ತಿಂಗಳ ಸ್ಟ್ರೆಸ್ಸಿಗೆ ಹೋದ್ರೆ ಆಮೇಲೆ ಅಲ್ಲಿ ಗರ್ಭ ಕಟ್ಟಿದ್ದು ಸ್ಟ್ರೈಟ್ವಾಗಿ ನಿಮಗೆ ಫಿಮೇಲ್ ಫ್ಲವರ್ಸ್ ಹೊರಗಡೆ ಬರ್ತದೆ. ಎರಡನೇದೇನಾಗಿದೆ, ಸರಳವಾಗಿ ಮಾರ್ಚ್ 15ರಿಂದ ಹಿಡಿದು ಏಪ್ರಿಲ್ 15, ಇವತ್ತು ಮೇ ತಿಂಗಳಲ್ಲಿ ನಾವು ಎಂಟರಾಗಿದ್ದೇವೆ. ಟೆಂಪ್ರೇಚರ್ ಆನ್ ಅವರೇಜ್ ಇವತ್ತು ನೋಡಿ, ಇವತ್ತು 10 ಗಂಟೆ ಆಗಲಿಲ್ಲ 32 ಡಿಗ್ರಿ ಸೆಲ್ಸಿಯಸ್ ಫೀಲಲ್ಲಿದೆ. ಹೌದು. ಸೊ ಈ ಫ್ಲವರ್ ಹೊರಗಡೆ ಬರಬೇಕಾದ್ರೆ ಏನಾಗುತ್ತೆ, ನಾವು ಕೊಟ್ಟಿದ್ದ ನೀರು ಜನರಲಾಗಿ ಸರಳವಾಗಿ ಅಪ್ಟೇಕ್ ಆಗಿ ಅಲ್ಲಿ ಇದ್ದಿದ್ದ ನ್ಯೂಟ್ರಿಷನ್ ಡಿಸಾಲ್ವ್ ಆಗಿ ಆ ಮೇಲ್ ಫ್ಲವರ್ಸಿಗೆ ಕನ್ವರ್ಟ್ ಮಾಡೋದು. ಯಾವುದೋ ಒಂದು ಫಿಮೇಲ್ ಫ್ಲವರ್ಸ್ ಬರಬೇಕಾದ್ರೆ ಸ್ಲೋ ಸ್ಟಡಿ ಗ್ರೋತ್ ಬರಬೇಕು. ಸೊ ಈ ದಿಶೆಯಲ್ಲಿ ಏನಾಗ್ತಾ ಇದೆ, ಒಂದು ಉದಾಹರಣೆಗೆ ಈ ಗಿಡ ತಗೊಂಡ್ರೆ ಇದು 2-3 ಸಾವಿರ ಫ್ಲವರ್ ಬರುತ್ತೆ. ಪ್ರತಿ ಒಂದು ಗೆಣ್ಣೆಗೆ ಒಂದು ಹೂ ಬರುತ್ತೆ. ಇಲ್ಲಿ ಒಂದು ಹೂ ಬರುತ್ತೆ, ಇಲ್ಲಿ ಒಂದು ಇದೇ ಒಂದು ಬ್ರಾಂಚ್ ತೊಗೊಂಡ್ರೆ ನಿಮಗೆ ಮೋರ್ ದೆನ್ 150-200 ಫ್ಲವರ್ಸ್. ಬಟ್ ಇದರೊಳಗೆ ಮೇಲ್ ಯಾವುದಿದೆ, ಫಿಮೇಲ್ ಯಾವುದಿದೆ ಅದು ಗೊತ್ತಾಗಬೇಕಾದ್ರೆ ಅದರಲ್ಲಿ ಆಗೋದು ಪ್ರಕಾಶ ಸಂಶ್ಲೇಷಣೆ ಕಾರ್ಯದಿಂದ ಅದು ಡಿಸೈಡ್ ಆಗೋದು. ಯಾವುದು ಫಾಸ್ಟಾಗಿ ಬರುತ್ತೋ ಅದು ಗ್ಯಾರಂಟಿಯಾಗಿ ಮೇಲ್ ಫ್ಲವರ್ಸ್ ಇರ್ತದೆ. ಸ್ಲೋ ಸ್ಟಡಿಯಾಗಿ ಒಂದು ಕಾರ್ಯಶೈಲಿ, ಅದಕ್ಕೆ ಒಂದು ವ್ಯವಸ್ಥೆಯಲ್ಲಿ ನೀಟಾಗಿ ಡೆವಲಪ್ಮೆಂಟ್ ಆಗಿದ್ರೆ ಅದು ಫಿಮೇಲ್ ಫ್ಲವರ್ಸ್ ಬರ್ತವೆ. ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಒಂದು ಗಿಡದಲ್ಲಿ ನಿಮ್ಮದು ಆಹಾರದ ನ್ಯೂಟ್ರಿಷನ್ ಮತ್ತು ಫೋಟೋಸಿಂಥೆಸಿಸ್ ಸರಿಯಾಗಿದ್ದರೆ ಡೆಫಿನೆಟ್ಲಿ ಇದರೊಳಗೆ ನೀವು ಫಿಮೇಲ್ ಫ್ಲವರ್ಸ್ ಬರ್ತವೆ. ಇದಕ್ಕೆ ಫಿಮೇಲ್ ಫ್ಲವರ್ಸ್ ಬರಬೇಕಾದ್ರೆ ಏನು ಮಾಡಬೇಕು, ನೀವು ಗಿಡದಲ್ಲಿ ಯಾವಾಗಲೂ ಒಂದು ಈ ಲೀಫ್ ಸ್ಟ್ರಕ್ಚರ್ ಇದೆ, ಈ ಲೀಫ್ ಸ್ಟ್ರಕ್ಚರ್ ಕರೆಕ್ಟಾಗಿದೆ. ಇಲ್ಲಿ ನೋಡ್ಬೋದು, ಈ ಲೀಫ್ ಸ್ಟ್ರಕ್ಚರ್ ನೋಡಿ, ಒಂದು ತೆಗೆದು ತೋರಿಸ್ತೀನಿ. ಈ ಲೀಫ್ ಸ್ಟ್ರಕ್ಚರ್ ಕರೆಕ್ಟಾಗಿ ಈ 4 ಲೀಫ್ ಸ್ಟ್ರಕ್ಚರಲ್ಲಿದೆ. ಈ ಥರ ಫೋಲ್ಡಿಂಗ್ ಆಗಿದ್ದರೆ ಮ್ಯಾಕ್ಸಿಮಮ್ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ ಇದರೊಳಗೆ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಈ ಥರ ಒಂದು ಆದಾಗೆ ಒಂದು ಲೆವೆಲಿಗೆ 30-35 ಡೇಸ್ ತನಕ ಮ್ಯಾಕ್ಸಿಮಮ್ ಗರ್ಭ ಕಟ್ತಾ ಇರುತ್ತಿಲ್ಲ. ನೀವು ಕೆಳಗಡೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀರಿನ ನಿರ್ವಹಣೆ. ಈ ಡ್ರಿಪ್ಪಲ್ಲಿ ಅಥವಾ ನೀವು ಡ್ರಿಪ್ಪರಲ್ಲಿ ಅಥವಾ ಇನ್ಲೈನಲ್ಲಿ ನಾವು ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ, ಅರ್ಧ ಅಡಿಯಿಂದ 3/4 ಅಡಿ ಅಷ್ಟೇ ನೀರು ನೆನೀತದೆ ಬೆಡ್ಡಲ್ಲಿ. ಬೆಡ್ಡಲ್ಲಿ ಈ ಲೈನಲ್ಲಿ ಮತ್ತು ಆ ಲೈನಲ್ಲಿ. ಬೇಸಿಕ್ ಏನಾಗುತ್ತೆ ಅಂದರೆ, ಈ ಸೆಂಟ್ರಲ್ಲಿ ನೀರೇ, ಈ ಭಾಗದಲ್ಲಿ ನೀರೇ ಬೀಳೋದಿಲ್ಲ, ಅಲ್ಲಿ ಇರೋ ಬೇರೆ ಆ್ಯಕ್ಟಿವ್ ಆಗೋಲ್ಲ. ಅದಕ್ಕೆ ಜನರಲಾಗಿ ಏನು ಹೇಳ್ತಾರಂದ್ರೆ, ಫ್ಲವರಿಂಗ್ ಬಿಟ್ಟಾಗೆ 1-2 ಸಲ ಮಳೆ ಬಂದರೆ ಒಳ್ಳೆ ಫ್ಲವರ್ ಕಚ್ಕೊಳ್ಳುತ್ತೆ ಅಂತ ನಾವು ಹೇಳ್ತೇವೆ. ಬಟ್ ನಮ್ಮ ಮಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು, ಈ ಥರ ಹೈ ಟೆಂಪ್ರೇಚರ್ ಇದ್ದರೆ ಏನು ಮಾಡಬೇಕು, ಬಂದಿದ್ದ ಪೋಲನಿಗೆ ವಯಬಿಲಿಟಿಗೆ ಏನು ಮಾಡಬೇಕು, ಇವೆಲ್ಲ ಸುಮಾರು ನಾನಾ ಥರದ ಪ್ರಶ್ನೆಗಳು ಇದ್ದಾವೆ. ಇದಕ್ಕೆಲ್ಲ ನಾವು ಸವಿಸ್ತರಾಗಿ ಚರ್ಚೆ ಮಾಡಬೇಕಂದ್ರೆ ಇಡೀ ದಿನದ ಒಂದು ಪ್ರೆಸೆಂಟ್ ಇದೆ. ತಾವು ಏನು ಮಾಡ್ಬೋದು, ಮೇಲ್ ಫ್ಲವರ್ಸಿಂದ ಫಿಮೇಲ್ ಫ್ಲವರ್ಸ್ ಚೆನ್ನಾಗಿ ಬರಬೇಕಾದ್ರೆ ನಿಮ್ಮ ತೋಟದಲ್ಲಿ ಈ ಗಿಡದಿಂದ ಕ್ಯಾನಪಿಯಿಂದ ಸಪೋಸ್ ಈ ಕ್ಯಾನಪಿ ಗಿಡದಿಂದ ಒಂದು 3 ಅಡಿ ಇದೆ, 3 ಅಡಿ ತನಕ ಈ ಕಡೆ 3 ಅಡಿ, ಆ ಕಡೆ 6 ಅಡಿ ರೇನ್ ಪೈಪ್ ಮುಖಾಂತರ ನೀವು ಒಂದು ನೀರು ಕೊಟ್ಟರೆ ಗ್ಯಾರಂಟಿ ನಿಮಗೆ ಒಂದು ರೂಟ್ ಆ್ಯಕ್ಟಿವೇಟ್ ಆಗುತ್ತೆ. ಆ ರೂಟ್ ಆ್ಯಕ್ಟಿವೇಟ್ ಆದ ತಕ್ಷಣ ಅದರಲ್ಲಿ ಇರೋ ಆಹಾರ ಮತ್ತು ಇದು ಎಲ್ಲ ಪ್ರಕಾಶ ಸಂಶ್ಲೇಷಣೆ ಇರುತ್ತೆ, ಸ್ಲೋ ಆಗಿ ಫಿಮೇಲ್ ಫ್ಲವರ್ಸ್ ಹರಡುತ್ತೆ. ಯಾವುದು ಬರುತ್ತೋ ಅದು ಸೆಟ್ಟಿಂಗಿಗೆ ಒಳ್ಳೆ ಹೆಲ್ದಿ ಆಗುತ್ತೆ. ಯಾಕಂದರೆ ಒಂದು ಬೇರು ನೀರು ತಗೊಳ್ಳೋದು ಬೇರೆ,
ಎಲ್ಲ ಎರಡು ಬೇರೆ ತಗೊಳ್ಳೋದು ಬೇರೆ. ಅಲ್ಲಿ ಎಲ್ಲ ಬೇರುಗಳು ನೂರಾರು ಬೇರುಗಳು ಒಂದೇ ಸಲ ನೀರು ಮತ್ತು ಆಹಾರ ಮೇಲೆ ತಗೊಂಡ್ರೆ ಆ ಬೇರೆ ಗಿಡಕ್ಕೆ ಶಕ್ತಿ ಕೊಡಬೇಕು, ನೀವು ಕೊಡೋಕ್ಕಾಗಲ್ಲ. ಹೌದು ಬೇರೆ ಕೊಡಬೇಕು. ಆ ಕಾರಣದಿಂದ ಈ ರೇನ್ ಪೈಪ್ ನೀವು ಕಂಪಲ್ಸರಿ ಬಳಸಿದರೆ, ಈಗ ನನ್ನ ಅಡ್ವೈಸರಿ ಸಿಸ್ಟಮಲ್ಲಿ ಇವತ್ತು ನೂರಾರು ಜನ ರೇನ್ ಪೈಪ್ ಹಾಕ್ಕೊಂಡು ಅವರಿಗೆ ಮಿನಿಮಮ್ 150 ಇಂದ 300 ತನಕ ಸೆಟ್ಟಿಂಗ್ ಆಗಿದೆ, ಥಿನ್ನಿಂಗ್ ಮಾಡ್ತಿದ್ದಾರೆ. ಅದಕ್ಕೆ ಒಂದೇ ಒಂದಂದ್ರೆ ಒಂದು ವಾಟರ್ ಮ್ಯಾನೇಜ್ಮೆಂಟ್. ಎರಡನೇದು, ಬಿಸಿಲು ಜಾಸ್ತಿ ಆದಾಗೆ ಇದು ಕನ್ಫ್ಯೂಷನಲ್ಲಿದೆ. ಇದಕ್ಕೆ ಟೆಂಪ್ರೇಚರ್ ಕಡಿಮೆ ಮಾಡೋಕ್ಕೆ ನಾವು ನಾನಾ ಥರದ ಒಂದು ಪ್ರಾಡಕ್ಟ್ಗಳು ಬಳಸಿ ಈ ಟೆಂಪ್ರೇಚರ್ ಬಿಸಿಲು ಸಪೋಸ್ ಇವತ್ತು 36 ಡಿಗ್ರಿ ಇದ್ದರೆ ನಾವು 32 ಡಿಗ್ರಿ ಕೂಡ ಮಾಡ್ಕೋಬೋದು. ಒಂದು ಕೆಮಿಕಲ್ ಸ್ಪ್ರೇ ಬರ್ತದೆ, ಬೇಸಿಕಲಿ ಒಂದು ಪೌಡರ್ ಫಾರ್ಮೇಷನ್ನು ಇಲ್ಲಿ ಮಾಡಿದ ಒಂದು ಮೈಟೋಕಾಂಡ್ರಿಯಲ್ ಲೇಯರ್ ಸರಳವಾಗಿ ಫಾರ್ಮೇಷನ್ ಆಗುತ್ತೆ. ಈ ಲೀಫ್ ಮೇಲೆ ಒಂದು ಮೈಟೋಕಾಂಡ್ರಿಯಲ್ ಲೇಯರ್ ಫಾರ್ಮೇಷನ್ ಆದರೆ ಈಗ ನಮ್ಮ ತಲೆ ಮೇಲೆ ಹೇಗೆ ನಾವು ಈಗ ಟೋಪಿ ಹಾಕೊಂಡ್ರೆ ನಮ್ಮದು ಒಂದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಅದೇ ಥರ ಇಲ್ಲಿ ಒಂದು ಲೇಯರ್ ಫಾರ್ಮೇಷನ್ ಆಗಿ ಡೈರೆಕ್ಟಾಗಿ ಟೆಂಪ್ರೇಚರ್ ಕಡಿಮೆ ಆದಾಗೆ ಲೀಫಲ್ಲಿ ಮಾಯ್ಶ್ಚರ್ ರಿಟೆನ್ಷನ್ ಆಗುತ್ತೆ. ಮಾಯ್ಶ್ಚರ್ ರಿಟೆನ್ಷನ್, ಆ ಮಾಯ್ಶ್ಚರ್ ಏನಾಗುತ್ತೆ ಅಂದರೆ ಸರಳವಾಗಿ ಅಲ್ಲಿ ಒಂದು ಫಿಮೇಲ್ ಫ್ಲವರ್ಸ್ ಬರೋಕ್ಕೆ ಒಂದು ಅನುಕೂಲತೆ ಮಾಡೋದು. ಅದರ ಜೊತೆಯಲ್ಲಿ ಒಂದು ಒಳ್ಳೆ ಮಾರ್ಕೆಟಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯಾವ ಕಂಪನಿದಿರೋ ಎಲ್ಲರೂ ಬಳಸ್ಕೋಬೋದು. ನಾವು ಜನರಲ್ ಆಗಿ ಬಳಸೋದು ಫ್ಲವರ್ ಬೂಸ್ಟರ್ ಅಂತಿದೆ, ಒಂದು ಸಿಲಿಕಾ ಬೇಸ್ಡ್ ಮೈಕ್ರೋ ಸೀಲು, ಇದು ಎಲ್ಲ ಒಂದು ಗೇಮ್ ಚೇಂಜರಿಂದ ಫ್ಲವರ್ ಇಂಡಕ್ಷನಲ್ಲಿ. ಸೊ ಆ ಥರ ಒಂದು ಎಲ್ಲರೂ ಒಂದೊಂದು ಬೇರೆ ಒಂದು ಬಳಸ್ಕೊಂಡು ಟೆಂಪ್ರೇಚರ್ ಕಡಿಮೆ ಮಾಡಿ ಫ್ಲವರ್ ಇಂಡಕ್ಷನ್ ಮಾಡಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದರೆ ನಿಮಗೆ 100% ಫಿಮೇಲ್ ಫ್ಲವರ್ಸ್ ಬರ್ತಾಯಿದೆ. ಈಗ ನಾವು ನೋಡುವಂಥವು ಎಲ್ಲ ತೋಟಗಳಲ್ಲಿ ಜನರಲ್ಲಾಗಿ 90% ಬಂದಿದೆ. ಈವನ್ ಸ್ವಲ್ಪ ಜನ ಇದೇ ಹಳೆಯ ಡ್ರಿಪ್ಪರ್ ಸಿಸ್ಟಮಲ್ಲಿ ಇದ್ದಾರೆ. ಸೊ ಆ ಡ್ರಿಪ್ಪರ್ ಸಿಸ್ಟಮ್ ಅವರು ಬದಲಾವಣೆ ಮಾಡಿಕೊಂಡು ರೈನ್ ಪೈಪಿಗೆ ಬದಲಾವಣೆ ಮಾಡಿ. ರೈನ್ ಪೈಪ್ ಅಂದರೆ ಹೇಗೆ, ಬೇಸಿಕಲಿ ದಾಳಿಂಬೆ ರೂಟ್ ಸಿಸ್ಟಮ್ ಇರೋದು 20 to 25 ಸೆಂಟಿಮೀಟರ್. ನಾವು ಒಂದೇ ಸಲ ವೆಟ್ ಮಾಡಬೇಕು, ನೆಕ್ಸ್ಟ್ 2-3 ಡೇಸ್ ಮತ್ತು ಬ್ರೇಕ್ ಕೊಡಬೇಕು. ಡೈಲಿ ಕೊಡಬೇಕಂತಿಲ್ಲ. ಓಕೆ, ಇದು ಹೇಗಿದೆ, ಮಳೆ ನೋಡಿ ಒಂದೇ ಸಲ ಬರುತ್ತೆ ವಾರಕ್ಕೆ, ಬಟ್ ಮತ್ತು ಒಂದು ವಾರಗಟ್ಟಲೆ ಬರೋದಿಲ್ಲ, ಬಟ್ ಕ್ರಾಪ್ ಸೆಟ್ ಆಗಿರುತ್ತೆ. ಅದೇ ಭೂಮಿ ಎಲ್ಲ ತೇವಾಂಶ ಇರುತ್ತೆ. ಭೂಮಿಯಲ್ಲಿ ತಂಪು ಹಿಡ್ಕೊಂಡು ಬೇರೆ ಆಕ್ಟಿವೇಟ್ ಆಗುತ್ತೆ. ಯಾವಾಗಲೂ ಈ ಲೀಫು ಯಾವಾಗಲೂ ಸತತವಾಗಿ ಆಕ್ಟಿವೇಟ್ ಇರಬೇಕು. ಯಾವಾಗ ತುಂಬ ರೂಟ್ ಸ್ಟ್ರೆಸ್ ಬಂತು, ಇದು ತುಂಬ ಓವರ್ ಡ್ರೈ ಇತ್ತು, ಬಂದಿದ್ದು ಫ್ಲವರ್ ಮತ್ತೆ ಡ್ರಾಪ್ ಆಗುತ್ತೆ. ಮತ್ತು ಈ ಟೆಂಪರೇಚರಲ್ಲಿ, ಈ ಡ್ರೈ ವೆದರಲ್ಲಿ ಈ ಪೋಲನ್ ಅಂತ ಏನಿರುತ್ತಲ್ಲ ಫ್ಲವರಲ್ಲಿ, ಅದು ಡ್ರೈ ಆಗಿ ಮತ್ತು ಡಿಸ್ಟರ್ಬ್ ಆಗಿ ಉದುರೋ ಚಾನ್ಸಸ್ ಬಹಳ ಇರ್ತವೆ. ಸೊ ಹಾಗಾಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಸರಿಯಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ರಾತ್ರಿ ನೀರು ಕೊಟ್ಟರೆ ಫ್ಲವರ್ ಡ್ರಾಪಿಂಗ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು. ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ, ನಮ್ಮ ಸಾರವರು ಒಂದು ಏನೋ ಫ್ಲವರ್ ಡ್ರಾಪಿಂಗ್ ಅನ್ನೋದಕ್ಕೆ ಒಂದು ಸಲಹೆ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ನೀವು ಕೂಡ ಏನೋ ತೋಟದಾಗ ಮಾಡಿದ್ರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಇದೇ ಥರ ಅದನ್ನು ಒಂದು ಅನುಸರಿಸ್ಕೊಂಡು ಹೋಗಿ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.